ನಾನು ಕೊಡ್ತೀನಿ. ಅಮ್ಮ, ಬೆಳಿಗ್ಗೆಯಿಂದ ಯಾರೂ ಏನೂ ತಿಂದ ಹಾಗಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕಾದ್ರೂ ಶಕ್ತಿ ಬೇಕಲ್ವಾ? ಜ್ಯೂಸ್ ತಗೊಳ್ಳಿ. ಬೇಡಮ್ಮ. ನೋಡಿ, ನೀವಂತೂ ಉಪವಾಸ ಇರೋ ಹಾಗೆ ಇಲ್ಲ. ತಗೊಳ್ಳಿ. ಆ ಮಗು ಮನೆ ಬಿಟ್ಟು ಹೋಗಿರೋ ದುಃಖಕ್ಕಿಂತ ನನ್ನ ಹೊಟ್ಟೆ ಚಿಂತೆ ಹೆಚ್ಚೇನಮ್ಮ. ನಿಜನಮ್ಮ. ಹಾಗಂತ ಉಪವಾಸ ಕೂತು ನಿಮ್ಮ ಆರೋಗ್ಯನ ನೀವು ಕೆಡಿಸ್ಕೋತೀರಾ ಹೇಳಿ? ಈಗಾಗಲೇ ಮನೆಯವರೆಲ್ಲರೂ ಕಂಗಾಲಾಗಿದ್ದಾರೆ. ಇನ್ನು ನಿಮ್ಮ ಆರೋಗ್ಯನೂ ಹದಗೆಟ್ಬಿಟ್ರೆ ಯಾರ ಕೈ ಕಾಲು ಅಲ್ಲಾಡೋದಿಲ್ಲ. ಪ್ಲೀಸ್ ತಗೊಳ್ಳಿಮ್ಮ. ಸುಮಿತ್ರಾ ಅವರೇ, ತಗೊಳ್ಳಿ. ಬೇಡಿ ಭಾನುವ್ರೆ. ಇಷ್ಟೊತ್ತು ಅಮ್ಮನಿಗೆ ಹೇಳಾಯ್ತು, ಈಗ ನಿಮಗೆ ಹೇಳಬೇಕಾ? ಪ್ಲೀಸ್. ಸಂತೋಷ್, ಜ್ಯೂಸ್. ಅಮ್ಮ, ನನಗೇನು ಬೇಡ. ನನಗೆ ದಯವಿಟ್ಟು ಬಲವಂತ ಮಾಡಬೇಡಿ. ನೋಡು, ಈ ಸ್ಥಿತಿಲಿ ನೀನು ಯಾರ ಮಾತು ಕೇಳೋಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಬಲವಂತ ಮಾಡೋದಕ್ಕೆ ನಾನೇ ಬಂದಿರೋದು. ಪ್ರೀತಿ ಪಾತ್ರರಾದವರು ಕಾಣೆಯಾದಾಗ ಗಂಟ್ಲಲ್ಲಿ ಅನ್ನ ಇಳಿಯೋದಿಲ್ಲ. ನಿಜ, ದೇಹನ ದಂಡಿಸೋದ್ರಲ್ಲೂ ಅರ್ಥ ಇದೆ. ಆದರೆ ಎದೆಲಿರೋ ಸಂಕಟನಾದರೂ ಕಡಿಮೆ ಆಗಬೇಕಲ್ವಾ? ಪ್ಲೀಸ್. ಸಂಗೀತ ಅವರು ಜಯರಾಮ್ ಅವರ ಆಸ್ತಿಗೋಸ್ಕರನೇ ಅವ್ರನ್ನ ಮದುವೆ ಆಗಿದ್ದು ಅಂತ ಈಗ ನನಗೆ ಕನ್ಫರ್ಮ್ ಆಯಿತು.